ಊರಿಗೆ ನುಗ್ತೀವಿ, ಹ್ಮ್ ಸರಿನಾ? ಅದ್ ಹ್ಮ್ ಎಕ್ಸ್ಟ್ರೀಮ್ ಲೆವೆಲ್ ಇರ್ತದೆ. ಆಮೇಲೆ ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ. ಆ ಕೇಸ್ ಮಾಡಕ್ಕೂ ನನ್ ಕೇಸಲ್ಲ. ಹ್ಮ್ ಯಾವ ನನ್ ಮಗನ್ಗೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನ್ ಹ್ಮ್ ಇನ್ನೊಂದ್ ಮಕ ನೋಡ್ಬೇಕಾಯ್ತದೆ. ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ್ ತಗೊಳಕ್ ನನ್ಗೇನು ಮ್ಯಾಟ್ರೇ ಅಲ್ಲ. ಈ ಮ್ಯಾಟ್ರಿಗೆ ಎಂಟ್ರಿ ಆಗ್ಬೇಡ. ನಂದು ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಹೊಂಟೈತೀನಿ. ನಾನು ಮೆಂಟ್ಲ್ ಆಗ್ಬಿಟ್ಟಿದೀನಿ. ಮಿಸ್ಟರ್ NRI ಈ ಮ್ಯಾಟ್ರಿಗೆ ಇನ್ವಾಲ್ವ್ ಆಯ್ತಾ ಇಲ್ಲ. ನೀನು ಇನ್ವಾಲ್ವ್ ಆಗ್ಬೇಡ, ಸರಿ ಇಲ್ಲ? ಒಬ್ನೇ ಮಗ, ಆರಾಮಾಗಿರು. ಈ ವಿಡಿಯೋದಲ್ಲಿ ಸುಮಂತ್ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡ್, ಅದ್ರ ಜೊತೆಗೆ ಅಭಿ ಅವರು ಸುಮಂತ್ ಅವ್ರಿಗೆ ಆಫರ್ ಕೊಟ್ಟಿದ್ರಾ ಇಲ್ವಾ ಇದಕ್ಕೆಲ್ಲ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಚಂದನ. ಹಾಗೆ ನೀವು ನೋಡ್ತಿದ್ದೀರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ ಜೊತೆನೇ ಇದ್ದಾರೆ ಸುಮಂತ್ ಅವರ 4 ವರ್ಷದ ಬೆಸ್ಟ್ ಫ್ರೆಂಡ್ ಅಭಿಷೇಕ್ ಅವರು. ಅಭಿಷೇಕ್ ಅವರೇ, ಈಗ ನಾನು ಫಸ್ಟ್ ಕೇಳೋದೇನಂದ್ರೆ, ಸುಮಂತ್ ಅವರು ನಿಮ್ಗೆ 4 ವರ್ಷದಿಂದ ಪರಿಚಯ ಅಂತ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಬ್ರೋ, ಪರಿಚಯನೇ. ತುಂಬಾ ಕ್ಲೋಸ್ ಫ್ರೆಂಡ್. ದಿನ ಫೋನ್ ಮಾಡ್ತಾ ಇರ್ತಾನೆ. ಕಾಲ್ ಹಿಸ್ಟ್ರಿ ಬೇಕಾದ್ರೆ ತೋರಿಸ್ತೀನಿ. ಅದೇ ಎಲ್ಲ ನನ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಗೊತ್ತು. ಅದೇ ನಾನು ಊರ್ ಯಾವ್ದು ಅನ್ನೋದು ಗೊತ್ತಿಲ್ಲ. ನೋಡಿ ಗೈಸ್, ಇವ್ರಿಗೆ ಫ್ರೆಂಡ್ ಅಂತೆ ಸುಮಂತ್ ಅವರು. ಆದ್ರೆ ಇವ್ರ ಊರ್ ಯಾವ್ದು ಅಂತಾನೆ ಕರೆಕ್ಟ್ ಆಗಿ ಗೊತ್ತಿಲ್ಲ. 4 ವರ್ಷದಿಂದ ಫ್ರೆಂಡ್, ಪಾಪ ಊರೇ ಹೆಸರು ಗೊತ್ತಿಲ್ಲ. ಹೋಗ್ಲಿ ಬಿಡ್ರಿ. ನೀವು ನನ್ ಜೊತೆ ಸುಮಂತ್ ಅವರು ಮಾತಾಡಿರೋ ಕಾಲ್ ರೆಕಾರ್ಡ್ನೆಲ್ಲ ಕೇಳ್ಕೊಂಡಿದ್ದೀರಾ. ಅದಾದ್ಮೇಲೆ ಬೆದರಿಕೆ ಕಾಲ್ಸ್ ಎಲ್ಲ ಬಂದಿತ್ತು, ಅಂದ್ರೆ ಥ್ರೆಡ್ ಕಾಲ್ಸ್ ಎಲ್ಲ ಬಂದಿತ್ತು. ಇದ್ರ ಬಗ್ಗೆ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಿ, ಎಲ್ಲರೂ ಧೈರ್ಯ ಹೇಳ್ತಿದ್ರಿ. ಇವರು ಕೂಡ ಧೈರ್ಯ ಹೇಳೋದಕ್ಕೆ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು. ನನ್ಗೇನು ಭಯ ಇಲ್ಲ, ಅವ್ರೇನು ಮಾಡೋದಕ್ಕಾಗಲ್ಲ ಅಂತ ನಂಗೆ ಗೊತ್ತು. ಮಾಡ್ತು ಸತ್ಯಕ್ಕೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ. ನಾನು ತಪ್ಪು ಮಾಡಿದ್ರೆ ಎದುರ್ಬೇಕಾಯ್ತು, ನಾನು ತಪ್ಪೇ ಮಾಡಿದ, ಯಾಕೆ ಎದುರಲ್ಲಿ? ಅದಾದ್ಮೇಲೆ ಮ್ಯಾಟ್ ಏನಪ್ಪಾ ಅಂದ್ರೆ, ಇವ್ರ ಮೇಲೆ ಅಲ್ಲೇ ಆಯ್ತು, ಇವ್ರ ಧರ್ಮಸ್ಥಳದಲ್ಲಿ. ಅದು ಎಲ್ಲ ಏನಂತ ಹೇಳ್ಕೊಂಡಿದ್ರು ಅಲ್ಲೇ ಆದಾಗ? ಇದೆಲ್ಲ ಪ್ರೀಪ್ಲಾನ್ ಅಂತ ಅವಾಗ ಗೊತ್ತಿರ್ಲಿಲ್ಲ. ಏನಂತ ಹೇಳ್ಕೊಂಡಿದ್ರು ಅವಾಗ? ಅದ್ರ ಬಗ್ಗೆ ಅವ್ರೇನ್ ಮಾತಾಡಿರ್ಲಿಲ್ಲ. ಅಲ್ಲ, ಗೊತ್ತಿತ್ತು ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ ನಮಗೆ ಹೊಡೆಯೋದಕ್ಕೆ ಅನ್ನುವಂಥದ್ದು. ಆದ್ರೆ ಈಗ ಅವರೇ ಪ್ರೂವ್ ಮಾಡಿದ್ರಲ್ಲ, ಅದು ಷಡ್ಯಂತ್ರ ಅಂತ ಇವ್ರಿಗೆಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಈಗ ವಿತ್ ಪ್ರೂಫ್, ವಿತ್ ರೆಕಾರ್ಡ್ಸ್ ಗೊತ್ತಾಗಿದೆ. ಅದನ್ನ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಅದನ್ನ ನಾನು ರೆಕಾರ್ಡ್ ಕೂಡ ಮಾಡ್ಕೊಂಡಿದೀನಿ. ಹೆಂಗಾಯ್ತು ಅಂದ್ರೆ, ಅವ್ರು ತೆಗ್ದಿದ್ ಗುಂಡಿಗೆ ಅವರೇ ಬಿದ್ದಂಗ ಆಯ್ತು. ಈಗ ಅದೇ, ಈಗ ಇವರು ಬಂದಿದ್ದರಿಂದ ಧೈರ್ಯಕ್ಕೆ ಮೆಚ್ಚಲೇಬೇಕು. ಯಾಕಂದ್ರೆ ಅದೇ, ಈಗ ನೋಡಿ, ಎಷ್ಟೆಲ್ಲ ಬೆದರಿಕೆ ಕರೆ ಬಂದ್ರು ನಾನು ಬಿಡೋದಿಲ್ಲ. ಇನ್ನೂ ಏನೆಲ್ಲ ಷಡ್ಯಂತ್ರವನ್ನ ಮಾಡಿದರೆ ಅದಕ್ಕೆಲ್ಲ ಆತ ನನಗೆ ಕಾಲ್ ರೆಕಾರ್ಡಿಂಗ್ ನಲ್ಲಿ ಹೇಳಿದ್ದ, ಅದೆಲ್ಲವೂ ಕೂಡ ನನ್ನ ಸ್ಟೋರಿ ಇದೆ, ಎಲ್ಲವನ್ನು ಬಿಡ್ತೀನಿ ಅಂತ ಇದ್ದಾರೆ. ಬಟ್ ಏನು ಅಂದ್ರೆ, ಅದರ ಜೊತೆಗೆ ಜನಗಳ ಬೆಂಬಲವನ್ನು ಕೂಡ ಬೇಕು. ಜನಗಳು ಕೂಡ ಸಪೋರ್ಟ್ ಮಾಡಬೇಕು. ಆಲ್ರೆಡಿ ತುಂಬಾ ಜನ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನಷ್ಟು ಜನ ಮಾಡಬೇಕು. ಸೊ ಅದನ್ನೊಂದು ಮನವಿಯನ್ನ ಮಾಡ್ಕೊಡ್ತೀವಿ. ಅದರ ಜೊತೆಗೆ ಅದೇ, ಈಗ ಒಂದು ಚಿಕ್ಕ ಮೀನಿಂದ ಇನ್ನೊಂದು ದೊಡ್ಡ ಮೀನ್ ಇರುತ್ತೆ ಅನ್ನೋಂಥದ್ದು ಇದೆಯಲ್ಲ. ಸೊ ಅದೇ, ಈಗ ಇವನೇ ಆ ಎಲ್ಲ ದೊಡ್ಡ ದೊಡ್ಡ ಮೀನುಗಳನ್ನು ಸಹ ತಗೊಂಡು ಬಂದು ಬಿಡ್ತಾ ಇದ್ದಾನೆ. ಅದನ್ನು ಷಡ್ಯಂತ್ರವೆಲ್ಲವನ್ನು ಒಂದು ಕಡೆ ಬಯಲು ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೇಕು. ಆಕ್ಚುಲಿ ನನ್ನ ಬಗ್ಗೆ ತುಂಬಾ ಅಲಿಗೇಷನ್ಸ್ ಗಳನ್ನ ಮಾಡಿದ್ದ. ನಾನು ಇದುವರೆಗೂ ಅವ್ನಿಗೇನೇ ಟಾಂಗ್ ಕೊಡೋದಾಗ್ಲಿ ಅಥವಾ ಏನು ಅವನ ಮೇಲೆ ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಹೋಗಿದ್ನ ಹೊರತು ಅವನ ವಿರುದ್ಧ ನಾನು ಏನೊಂದು ವಿಡಿಯೋನು ಮಾಡೋದಕ್ಕೆ ಹೋಗಿರ್ಲಿಲ್ಲ. ಕಾರಣ ನ್ಯೂಸ್ ಅಲರ್ಟ್ನ ಚಂದನನ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿದ್ರು. ಅವನ ಜೊತೆಗೆ ಅವನಿದ್ದೇ ಇದ್ದವ್ರನ್ನೂ ಸಹ. ಬಟ್ ಅದೇ, ನಾನು ಅವನಿಗೆ ಕೇಳ್ಕೊಂಡಿದ್ದು ಒಂದೇ, ಅಥವಾ ಈಗ ಕೇಳ್ಕೊಳ್ತಾ ಇರುವಂಥದ್ದು ಈ ವಿಡಿಯೋವನ್ನು ನೋಡ್ತಾ ಇರೋ ಒಂದೇ, ನೀನು ಜಸ್ಟ್ ನಾನು ನಿನ್ನ ಫ್ರೆಂಡ್ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಬಿಡು. ಆನಂತರ ನಾನು ನೀನೇನು ಆರೋಪ ಮಾಡಿದ್ರು ಹೊರಿಸ್ಕೊಳ್ತೀನಿ. ಅದೇ, ನಮ್ಮ ಮೇಲೆ ಆರೋಪ ಬಂದಿದ್ದೆಲ್ಲ ಅವನ್ನ ಎಕ್ಸ್ಪೋಸ್ ಮಾಡಿದ್ರಿಂದ ಸೊ ಅದೇ ಇವ್ರಿಗೆ ಧೈರ್ಯವನ್ನ ತುಂಬಬೇಕಾಗಿತ್ತು. ಇವ್ರಿಗೆ ಥ್ರೆಟ್ ಕಾಲನ್ನ ಮಾಡಿದ್ರು. ಅದೇ, ಒಂದು ದೂರನೂ ಸಹ ದಾಖಲು ಮಾಡ್ತಾ ಇದೀವಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ. ತನಗೇನಾದ್ರು ಆದ್ರೆ ಅಥವಾ ಈಗ ಏನು ಥ್ರೆಟ್ ಮಾಡಿದ್ದಾನೆ, ಸೊ ಅದಕ್ಕೆ ಕ್ರಮವನ್ನ ತಗೊಳ್ಳಿ ಅಂತ. ಬಟ್ ಇನ್ನೇನಾದ್ರು ಮಾತಾಡ್ತೀರಾ? ಅದಾದ್ಮೇಲೆ ಏನಂದ್ರೆ, ಈ ಅಭಿಯವರು ನಂಗೆ ಹೇಳಿದ್ರು, ಮತ್ತೆ ಅಭಿಯವ್ರು ನಂಗೆ ಆಫರ್ ಕೊಟ್ಟಿದ್ರು ಅಂತ ಎಲ್ಲಾ ಕಡೆನೂ ಹೇಳ್ಕೊಂಡ್ ಬಂದ್ರು. ಆದ್ರೆ ಅಭಿಯವ್ರಿಗೆ ಗೊತ್ತು ಇವ್ರು ಹೇಳಿದ್ರ ಹೇಳಿಲ್ವಾ ಅಂತ. ಬ್ರೋ ಹೇಳಿದ್ರ ಬ್ರೋ ಹಂಗೆ? ನನ್ನ ಹತ್ರ ಏನು ಮಾತಾಡ್ಲಿ ಬ್ರೋ? ಅವ್ನ್ ಯಾವ ದೊಡ್ಡಿದ್ದು ಅಂತ ಅವನ ಹತ್ರ ಹೋಗಿ ನಾನು ಇವೆಲ್ಲ ಶೇರ್ ಮಾಡ್ಕೊಳ್ಳಿ? ಅಲ್ಲ, ಅಟ್ಲೀಸ್ಟ್ ಅವನಿಗೊಂದು ಅವನ್ ಯೋಚನೆ ಮಾಡ್ಬೇಕಿತ್ತು, ನನಗಷ್ಟು ಬೆಲೆ ಇದೆಯಾ, ನನ್ನ ಚಾನಲ್ ಅಲ್ಲಿ ಅಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ 1,000 2,000 ಇದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಬ್ರೋ. ಅವ್ನು ಯೋಚನೆ ಮಾಡ್ಕೋಬೇಕಾಗಿತ್ತು, ನನ್ನನ್ನ ಕರೀತಾರ ಇವರು ಬಂದಂತದಿನ. ಅದನ್ನ ಇಟ್ಕೊಂಡು ಅವನು ಏನು 1,000 1,500 ಇದ್ರೆ ನಾವು ಸಬ್ಸ್ಕ್ರೈಬರ್ಸ್, ನನಗೆ ಅವ್ನ ಚಾನಲ್ಲೇ ಅಷ್ಟು ನೆನಪಿಲ್ಲ ಅವಾಗ. ಅವನು ಹೇಳ್ತಾನೆ, ಅವ್ನು ನನ್ನನ್ನು ಕರೆದಿದ್ದೀನಿ, ಅದೇನು ಬಿಲ್ಡಪ್ ತಗೊಳ್ಳೋದಕ್ಕೆ ಹೇಳಿದ್ನ ಅಥವಾ ಷಡ್ಯಂತ್ರದಲ್ಲಿ ಒಂದು ಭಾಗವಾಗಿ ನಮ್ಮನ್ನು ಸೇರಿಸ್ಬೇಕು ಅಂತ ಹೇಳಿದ್ನ ಗೊತ್ತಿಲ್ಲ. ಸುಮಂತ್ ಅವರು ಸ್ಟಾರ್ಟಿಂಗ್ ಇಂದನು ನಂಗೆ ಅಭಿಯವ್ರು ಆಫರ್ ಕೊಟ್ರು, ಅಭಿಯವ್ರು ನನ್ನ ಫ್ರೆಂಡ್, ಅವರೇ ನಂಗೆ ಆಫರ್ ಕೊಟ್ರು, ಇನ್ನು ಚಂದನ್ ಗೌಡ್ರಿಗೆ ಆಫರ್ ಬಂದಿರಲ್ವಾ ಅಂತ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಅವ್ರು ಸ್ಟಾರ್ಟಿಂಗ್ ಮಾಡಿರೋ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಇವ್ರು ಹೇಳೇ ಇಲ್ಲ, ಅದನ್ನೇ ಸುಳ್ಳು ಹೇಳ್ತಿದ್ದಾರೆ ಅಂತ. ಇವರೇ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಅವ್ರ ಆಫರೇ ಕೊಟ್ಟಿಲ್ಲ.
ಆದ್ರೂನು ಅವ್ರು ಊಟ ಹಾಕೊಂಡು ಏನೇನೋ ಹೇಳ್ತಿದ್ರೆ ಎಲ್ಲಾ ಜನಗಳಿಗೆಲ್ಲ ಗೊತ್ತಾಯ್ತು, ಯಾರು ಸುಳ್ಳು ಹೇಳ್ತಿದಾರೆ, ಯಾರು ನಿಜ ಹೇಳ್ತಿದ್ದಾರೆ, ಏನ್ ಸತ್ಯತೆ ಎಲ್ಲ ತಿಳಿದಿದೆ ಜನಗಳಿಗೆ. ಸುಮಂತ್ ಅವ್ರನ್ನ ಏನಾದ್ರೂ ಇಟ್ಕೊಂಡು ತನಿಖೆ ಮಾಡಿದ್ರೆ ಅವ್ರ ಹಿಂದೆಗಡೆ ಯಾರಿದ್ದಾರೆ, ಹಾಗೆ ಇವ್ರಿಗೆ ಹೊಡೆದಿದ್ದು ಪ್ರೀ ಪ್ಲಾನ್ ಇದೆಯಲ್ಲ ಇದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಸುಮಂತ್ ಅವ್ರನ್ನ ತನಿಖೆ ಮಾಡಿದ್ರೆ. ಪ್ರೀ ಪ್ಲಾನ್ ಮಾಡಿ ಹೊಡೆದ್ರಲ್ಲ, ಯಾಕೆ ಹೊಡೆದ್ರು, ಇದರಿಂದ ಏನೇನೈತೆ, ಯಾರ್ಯಾರು ಸೇರಿ ಹೊಡೆದ್ರು, ಇದಕ್ಕೆಲ್ಲ ಯಾರ್ಯಾರು ಸೇರಿ ಪ್ರೀ ಪ್ಲಾನ್ ಮಾಡಿದ್ದು, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ಗೊತ್ತಾಗುತ್ತೆ ಯಾಕೆ ಯೂಟ್ಯೂಬರ್ಸ್ ಮೇಲೆ ಹೊಡೆದಿದ್ದು ಎಲ್ಲ ಗೊತ್ತಾಗುತ್ತೆ. ಒಟ್ಟು ಪ್ರೀ ಪ್ಲಾನ್ ಮರ್ಡರ್ ಅಟೆಂಪ್ಟ್ ಟ್ರೈ ಮಾಡಿದ್ರು, ಇದೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ, ಇನ್ನೂ ಕಾಲ್ ರೆಕಾರ್ಡ್ಸ್ ಗಳೆಲ್ಲ ಇದಾವೆ, ಅದನ್ನ ನಾಳೆ ನಾಡಿದ್ರಲ್ಲಿ ಬಿಡ್ತಾ ಹೋಗ್ತೀನಿ. ಇನ್ನು ನಂಗೆ ಥ್ರೆಡ್ಸ್ ಕಾಲ್ ಬಂದಿದ್ ಬಗ್ಗೆ ಅದಕ್ಕೇನು ನನ್ಗೇನು ಭಯ ಇಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಗೊತ್ತು. ಅದಾದ್ಮೇಲೆ ಅಭಿ ಅವ್ರಿಗೆ ಅವರು ಫ್ರೆಂಡ್ ಅಂತ ಹೇಳ್ಕೊಂಡಿದಾರಲ್ಲ ಅದು ಶುದ್ಧ ಸುಳ್ಳು. ಯಾಕಂದ್ರೆ ಪರಿಚಯ ಆಗಿದ ತಕ್ಷಣ ಫ್ರೆಂಡ್ ಆಗ್ಬಿಡಲ್ಲ. ಜಾಸ್ತಿ ಕಾಲ್ಸು ಅವೆಲ್ಲ ಬಂದಿದ್ರೆ ಅಲ್ಲಿ ಕಾಲ್ ರೆಕಾರ್ಡ್ಸ್ ಅಲ್ಲಿ ಇಡ್ಬೇಕಾಗಿತ್ತು. ಇವ್ರ ಹತ್ರನೂ ಕಾಲ್ ಹಿಸ್ಟ್ರಿ ಇದೆ, ಅವ್ರ ಹತ್ರನೂ ಕಾಲ್ ಹಿಸ್ಟ್ರಿ ಇದೆ. ಎಷ್ಟು ಸತಿ ಮಾಡಿದಾರೆ ಬ್ರೋ ಕಾಲ್ನ? ಏನೊಂದು 2 ಸರಿ ಮಾಡಿರ್ಬೇಕಷ್ಟೇ. 2 ಸರಿ ಅಂದ್ರೆ ಅವತ್ತು ಎಲ್ಲಿದ್ದೀರಾ ಅನ್ಕೊಂಡು ಕೇಳ್ಕೊಂಡು, ಅಲ್ಲಿ ಅವ್ರ ಬಟ್ಟೆ ಅಂಗಡಿ ಹೋದಾಗ ಇವ್ನು ಅಲ್ಲಿದ್ದ, ಇನ್ನೊಂದು ಜಾಗ ಕ್ಯಾಂಟೀನ್ ಹತ್ರ ಇದ್ದ, ಎಲ್ಲಿದ್ದಾರೆ ಕೇಳ್ಕೊಂಡು ಅವತ್ತೊಂದ್ ದಿವಸ ಒಂದು 4-5 ಕಾಲು, ಏನು 10 ಸೆಕೆಂಡ್ 5 ಸೆಕೆಂಡ್ ಇಷ್ಟಿಷ್ಟು ಮಾತಾಡಿರ್ಬೋದು. ಅದಾದ್ಮೇಲೆ ಮತ್ತೆ ಮಾಡಿದಾಗ ಏನು 1 ನಿಮಿಷದ ಮೇಲೂ ಮಾತಾಡಿಲ್ಲ. ಇಲ್ಲ 1 ನಿಮಿಷ 14 ಸೆಕೆಂಡ್ 13 ಸೆಕೆಂಡ್ ಏನೋ ಮಾತಾಡಿದ್ದಾನೆ ಅಷ್ಟೇ. ಅಷ್ಟು ನಿಮಿಷದಲ್ಲಿ ನಿಮ್ಗೆ ಅಲ್ಲ ಅಷ್ಟೇ ಕಾಲ್ ರೆಕಾರ್ಡಿಂಗ್ ಇರಲ್ವಾ ನಮ್ಮ ಹತ್ರ, ಅದು ನೋಡಾದ್ರೆ ಅವನ ಹತ್ರ ಅಲಿಗೇಷನ್ಸ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ನೀವು ಅಲ್ಲಿದ್ರಲ್ಲ ತನಿಖೆ. ಅದೇ ಈಗ ಮೇನ್ ಈಗ ನೋಡಿ, ಇಲ್ಲಿ ಚಂದನ ವಿರುದ್ಧನೂ ಕೂಡ ಈಗ ಇವರು ಈ ರೀತಿ ಸುಳ್ಳು ಆರೋಪವನ್ನ ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ಚಂದನಣ್ಣಂಗೆ ಈಗ ಮಗು ಆಗಿ ಆ ವಿಷಯ ಎಲ್ಲ ಗೊತ್ತಿತ್ತು. ಬಟ್ ಆ ಸಂದರ್ಭದಲ್ಲಿ ಅವರು ಬ್ಯುಸಿ ಇರ್ತಾರೆ, ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಡಿಫೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ಸೊ ಅವರು ವಿಡಿಯೋಸ್ಗಳನ್ನ ಶುರು ಮಾಡ್ಕೊಂಡ್ರು. ಈಗ ಹೆಂಗಾಯ್ತು ಅಂದ್ರೆ ಇವರಿಂದ ಸ್ಟಾರ್ಟ್ ಮಾಡಿದ್ರು, ಇವರು ತನಿಖೆಯಲ್ಲಿ ಇದ್ರು, ಇವರು ವಿಡಿಯೋ ಮಾಡೋದಕ್ಕಾಗಲ್ಲ. ಚಂದನಣ್ಣ ಬಿಸಿ ಅವರು ವಿಡಿಯೋ ಮಾಡೋದಕ್ಕಾಗಲ್ಲ. ಒಳ್ಳೆ ಟೈಮ್ ನ ನೋಡ್ಕೊಂಡು ವಿಡಿಯೋ ಪೋಸ್ಟ್ ಮಾಡಿದ್ರು, ಪರವಾಗಿಲ್ಲ. ಅದೆಲ್ಲ ನಮ್ಮ ಹತ್ರ ರೆಕಾರ್ಡ್ಸ್ ಇತ್ತು, ಅದಕ್ಕೋಸ್ಕರ ಎಲ್ಲ ಈ ಸತ್ಯತೆ ಎಲ್ಲ ಆಚೆ ಬಂತು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಬ್ರೋ ಓಮಿಲಿ ಕುತ್ಕೊಂಡು ಮಾತಾಡಿದ್ರಾ? ಓಮ್ನಿ ತಗೊಂಡೇ ಹೋಗಿಲ್ಲ ಅವರು. ಅದ್ಯಾವ್ದೋ ಒಂದು ಬೇರೆ ಓಮ್ನಿ ತೋರಿಸ್ತಾ ಇದ್ದಾನೆ, ಅದು ಕ್ಯಾರಿಯರ್ ಇರೋ ಓಮ್ನಿ. ನನ್ನ ಹತ್ರ ಇರೋ ಓಮ್ನಿ ಕ್ಯಾರಿಯರ್ ಇಲ್ಲ, ಆಕ್ಚುಲಿ ತಗೊಂಡೇ ಹೋಗಿಲ್ಲ ನಾನಲ್ಲಿ. ಅದಾದ್ಮೇಲೆ ಇದು ಜ್ಯೂಸ್ ಅಂಗಡಿ ಕುತ್ಕೊಂಡು ಮಾತಾಡಿದ್ರ? ಜ್ಯೂಸ್ ಅಂಗಡಿ ಕರ್ಕೊಂಡು ಹೋಗಿದ್ ನಿಜ, ಏನೋ ಪರಿಚಯ ಆಗಿದ್ದಾನೆ, ಹೀಗೆ ನಾನು ಜ್ಯೂಸ್ ಕುಡಿಬೇಕಿತ್ತು, ಬೆನ್ ಬಿದ್ದಿದ್ದ ಹೋಗೋಣ ಅಂತ ಹೋಗಿ ಕರ್ಕೊಂಡು ಹೋಗಿ ಬಂದೆ. ಬಟ್ ಇವ್ನು ಹೇಳ್ತಾನೆ 2 ಅವರ್ ಜ್ಯೂಸ್ ಅಂಗಡಿ ಕುತ್ಕೊಂಡಿದ್ದೀನಿ. ಯಾವನ್ ಗುರು ಜ್ಯೂಸ್ ಅಂಗಡಿ 2 ಅವರ್ ಕುತ್ಕೊಳ್ಳಕ್ ಬಿಡ್ತಾನೆ, ಒದ್ದು ಓಡಿಸ್ತಾನೆ. ಜ್ಯೂಸ್ ಕುಡ್ದಾಯ್ತು ನಡಿ, ಒಂದು ಜ್ಯೂಸಿಗೆ 2 ಅವರ್ ಕುತ್ಕೊಂಡಿದ್ಯಾ ಇಲ್ಲಿ ಅಂತಾನೆ. ಅದು ಬಿಟ್ರೆ ಕಾರಲ್ಲಿ ಬೇರೆ ಯಾರೋ ಕಾರ್ ತೋರಿಸ್ತಾ, ಆ ಕಾರಲ್ಲಿ ಕೂತಿದ್ವಿ ಅಂತಾನೆ. ಆ ಕಾರಲ್ಲಿ ಹೋಗಿ 2 ಅವರ್ ಕುತ್ಕೊಂಡು ಹೋಗಕ್ಕೆ ನಮ್ಮ ಅಪ್ಪನ ಕಾರ ಅದು ಅಥವಾ ಇವನ್ ಅಪ್ಪಂದ? ಇಲ್ಲ ಅದ್ರ ಬಗ್ಗೆನೂ 2 ನಿಮಿಷ ಏನೋ ಮಾತಾಡಿದ್ದು ಅಷ್ಟೇನೆ ಅಂತ. ಓಮಿನಿ ಒಂದ್ 2 ನಿಮಿಷ ಮಾತಾಡಿದ್ದು ಅಂತ ರೆಕಾರ್ಡ್ಸ್ ಅಲ್ಲಿ ಇದೆ, ಇಲ್ಲ ಬೇರೆ ರೆಕಾರ್ಡ್ಸ್ ಅಲ್ಲಿ ಇರ್ಬೋದು, ಅದನ್ನು ಶೇರ್ ಆಗುತ್ತೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ಯಾರ್ಯಾರೆಲ್ಲ ಸುಳ್ಳು ಹೇಳಿದಾರೆ, ಯಾರ್ಯಾರೆಲ್ಲ ಸಚಿತ್ ಪರ ಇದಾರೆ ಅಂತ ನಿಮ್ಗೂ ಗೊತ್ತಾಗ್ತಿದೆ. ಇನ್ ಮುಂದೆನೂ ಇನ್ನೊಂದ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಎಕ್ಸ್ಪೋಸ್ ಆಯ್ತು. ನಾನು ಕೂಡ ಇದು ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇರ್ಲಿಲ್ಲ, ಯಾಕಂದ್ರೆ ನಾಯಿಗಳು ಬೊಗಳುತ್ತೆ ಅನ್ನೋದಕ್ಕೆಲ್ಲ ನಾವು ಕಾರಣ ಕೊಡೋದಕ್ಕಾಗಲ್ಲ. ಯಾಕೆ ಬೊಗಳ್ತು ನನ್ನ ಮೇಲೆ ಅನ್ನೋದಕ್ಕೆ ಜನಗಳಿಗೆ ಗೊತ್ತಿತ್ತು. ಅಂಡ್ ದೆನ್ ಅದೇ ಈಗ ಮೇನ್ ಏನು ಅಂದ್ರೆ, ನಾನು ಗೊತ್ತಿದ್ದ ಹುಡುಗ ಅವಾಗ ಪರಿಚಯ ಆಗಿದ್ದ, ವಿಡಿಯೋ ಮಾಡ್ತಿದ್ದ, ಸಜೆಸ್ಟ್ ಆಗ್ತಾ ಇತ್ತು. ಆದಾಗ ನನಗೆ ಗೊತ್ತಿತ್ತು ಇವನೇನೋ ಬೇರೆ ಸೈಡ್ ನಲ್ಲಿ ನಿಂತ್ಕೊಂಡು ನಮ್ಮ ಅಪೋಸಿಟ್ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಇರ್ಲಿ, ಈಗ ನಾವೊಂದ್ ಸೈಡ್ ಮಾಡ್ತಿದೀವಿ ಅಂದ್ರೆ ಅವನೊಂದ್ ಸೈಡ್ ತೋರಿಸ್ತಾ ಇದ್ದಾನೆ ಅನ್ಕೊಂಡು ನಾನು ಸುಮ್ಮನೆ ಬಿಟ್ಟಿದ್ದೆ. ಬಟ್ ಯಾವಾಗ ಇವನು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾನೆ, ಅದು ಚಂದನಣ್ಣನ ಮೇಲೆ ಮಾಡ್ತಾನೆ. ಸೊ ಅದು ಒಂದ್ ರೀತಿಯಲ್ಲಿ ಇಲ್ಲ, ಇದು ಸರಿ ಹೋಗಲ್ಲ. ಯಾಕಂದ್ರೆ ಇವನು ಮಾತನಾಡಿದ್ದನ್ನ ಏನು ಬರೀ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಅಲ್ಲ, ಒಂದು ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ, ಅದು ನ್ಯಾಷನಲ್ ಲೆವೆಲ್ NDTV ಅಂತ ಮಾಧ್ಯಮಗಳಲ್ಲಿ ಹೋಗಿ ಕುತ್ಕೊಂಡು ಇವನು ಆರೋಪಗಳನ್ನ ಮಾಡ್ತಾನೆ. ಬಟ್ ಬಿಡಿ, ಎಕ್ಸ್ಪೋಸ್ ಮಾಡಾಯ್ತು ಚಂದನಣ್ಣ. ಈ ಚಂದನಣ್ಣನ ಬಗ್ಗೆ ಹೆಸರು ಎತ್ತದಕ್ಕೂ ಮುಂಚೆ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಅವಣ್ಣ ಎಲೆಕ್ಷನ್ ಅಲ್ಲಿ ನಿಂತಾಗ ಡೈರೆಕ್ಟ್ ಫೇಸ್ ಟು ಫೇಸ್ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದು. ಅಂತದ್ರಲ್ಲಿ ಇವರು ಈ ರೀತಿ ಎಲ್ಲ ಅದು ಷಡ್ಯಂತ್ರ, ಈ ರೀತಿ ಸುಳ್ಳು ಆರೋಪವನ್ನ ಹೊಡ್ಸ್ಕೊಂಡು ಬಂದ್ರೆ ಬಿಡ್ತಾರ? ಈಗ ಎಕ್ಸ್ಪೋಸ್ ಮಾಡಕ್ ಬಂದು ಅವರೇ ಎಕ್ಸ್ಪೋಸ್ ಆಗೋದ್ರು, ನಾನು ಕೂಡ ಎಕ್ಸ್ಪೋಸ್ ಮಾಡಿದೀನಿ. ಅದೇ ಈಗ ಹೇಳ್ತಾರೆ ನಿಮ್ಗೆ ದೇವ್ರು ಆಗ್ ಮಾಡ್ಬಿಡ್ತಾನೆ, ಈಗ ಮಾಡ್ಬಿಡ್ತಾನೆ. ಈಗ ನೋಡಿ, ಇವರೆಲ್ಲ ಗೊತ್ತಿರೋದು ಚಂದಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಗೊತ್ತೇ ಇಲ್ಲ ನಮ್ಗೆ. ಪರಿಚಯ ಆಗಿರೋದು ಯಾವಾಗಲೂ ನಿನ್ನೆನೋ ಮೊನ್ನೆನೋ ಒಂದು 4-5 ದಿನ ಆಗಿರ್ಬೋದು. ಸೊ ಪರಿಚಯ ಈಗ 4-5 ದಿನ ಆಗಿರುವಂತದ್ದು ಒಂದ್ ರೀತಿಯಲ್ಲಿ ದೇವರೇ ಕಳಿಸ್ಕೊಟ್ಟ ರೀತಿಯಲ್ಲಿ ಇದೆಲ್ಲ. ಹೌದು, ನಂಗೂ ದೇವರೇ ಧೈರ್ಯ ಕೊಟ್ಟಿ ಈ ತರ ಎಲ್ಲ ಪಬ್ಲಿಷ್ ಮಾಡೋದಿಕ್ಕೆ ಚಾನ್ಸ್ ಸಿಕ್ಕಿ, ಒಂದು ಧೈರ್ಯ ಸಿಕ್ಕಿ ನಾನು ಆಡಿಯೋಗಳನ್ನ ಸೆಂಡ್ ಮಾಡ್ಕೊಟ್ಟಿದ್ದೆ. ಬಿಡ್ಬೇಡಿ ಬ್ರೋ, ಎಲ್ಲ ರಿಲೀಸ್ ಮಾಡಿ.
ಇನ್ನು ಬಾಕಿ ಇರೋ ಆಡಿಯೋಗಳನ್ನ ಇವಾಗ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ಕೆ ಎಂಟ್ರಿ ಆದ್ರೆ ಹ್ಮ್. ದಿಸ್ ಇಸ್ ನಾಟ್ ಕರೆಕ್ಟ್. ನನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೊಂಟೈತೀನಿ. ಹ್ಮ್ ಹುಚ್ಚ ನನ್ ಮಗ ನಾನು. ಹ್ಮ್ ಅದ್ ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ. ಹ್ಮ್ ಸರಿನಾ? ಹ್ಮ್ ಒಬ್ಬನೇ ಮಗ, ಹ್ಮ್ ಇನ್ವಾಲ್ವ್ ಆಗ್ಬೇಡಿ. ಸರಿ ನನ್ನ ಹತ್ರನೇ ನಮ್ಮ ಕರಂ ಕೆಲಸ ಮಾಡ್ತಾ ಇದ್ದಿಲ್ಲ. ಕಾಲ್ ಬ್ರೋ, ಮಾಡ್ಬಿಟ್ಟು ಅದ್ ನಾನ್ ಯಾವನ ಹತ್ರ ಮಾತಾಡ್ತಿರೋ ಅದು ಕೇಳಿದೆ. ನಾನ್ ಮಾಡ್ತಿರೋದ, ಇದು ನೀವು ಇರಿ ಇರಿ ಹ್ಮ್ ನಿಮ್ಗೆ ವಿಚಾರ ಗೊತ್ತಾ? ನಿಮ್ಗೆ ಏನು ಗೊತ್ತಾ ವಿಚಾರ? ಅದೇ ಯಾವ ನನ್ ಮಗನು ಯಾವ ಮಗನ ಹತ್ರನೂ ನಾನ್ ಮಾತಾಡಿಲ್ಲ. ಹ್ಮ್ ನಾನ್ ನಿನ್ನ ಹತ್ರ ಬಿಟ್ರೆ ಇನ್ ಯಾವ ನನ್ ಮಗನ ಹತ್ರನೂ ಮಾತಾಡಿಲ್ಲ. ಹ್ಮ್ ನಮ್ಮವ್ರು ನಮ್ ಚೇತು ಬ್ರೋ ಮಾತಾಡಿರೋದು. ನೀನ್ ಅದನ್ನ ಆಡಿಯೋನ ಕೊಟ್ಬಿಟ್ಟು ಹ್ಮ್ ನೋಡಿ, ಇದೆಲ್ಲ ದೊಡ್ಡ ದೊಡ್ಡವ್ರು, ಅರುಣ್ ಸಾಮವ್ರೆಲ್ಲ ದೊಡ್ಡ ದೊಡ್ಡವ್ರು. ಅವ್ರ ವಿಚಾರ ಏನಾದ್ರು ಬತ್ತು ಅಂದ್ರೆ ಮಾತ್ರ ಹ್ಮ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ಬಿಟ್ಟು ನಾನು ಏಸಲ್ಲ. ಹ್ಮ್ 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 ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ. ಆ ಕೇಸ್ ಮಾಡಕ್ಕೂ ನನ್ ಏಸಲ್ಲ. ಹೇಳ್ತಾ ಇದೀನಿ, ಹ್ಮ್ ಬೇಡ. ಈ ವಿಚಾರಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇನ್ವಾಲ್ವ್ ಆಗ್ಬೇಡಿ. ನಿಮ್ ನ್ಯಾಯನ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ಮಾತಾಡಿ ನೀವು. ಹ್ಮ್ ಸರಿನೇ? ಹ್ಮ್ ನಿಮಗ್ ನ್ಯಾಯ ಬೇಕು ಅಂತಂದ್ರೆ ಹ್ಮ್ ನನ್ನ ವಿಚಾರಕ್ಕೆ, ನಮ್ಗಳ ವಿಚಾರಕ್ಕೆ, ನಿಮ್ಗೆ ಸಂಬಂಧ ಇಲ್ದಿರೋ ವಿಚಾರಕ್ಕೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾನು ಇನ್ನೊಂದ್ ಮಕ ನೋಡ್ಬೇಕಾಯ್ತದೆ. ಹ್ಮ್ ಯಾವ ನನ್ ಮಗನ್ಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಹ್ಮ್ ಊರಿಗ್ ಮುಟ್ತೀವಿ. ಹ್ಮ್ ಸರಿನಾ? ಅದ್ ಎಕ್ಸ್ಟ್ರೀಮ್ ಲೆವೆಲ್ ಇರ್ತದೆ. ಆಮೇಲೆ ಹ್ಮ್ ಇನ್ ಒಂದ್ ಆಡಿಯೋ ಲೀಕ್ ಆದ್ರೂ ಹ್ಮ್ ನೀವು ಫೋನ್ ಮಾಡ್ತಾ ಇದ್ದಾಗ್ಲೇ ನಂಗೆ ಅರ್ಥ ನೀನ್ ನನ್ ಅಷ್ಟು ಹಗುರವಾಗಿ ತಗೋಬೇಡ ಚೇತು. ಹ್ಮ್ ನೀನ್ ನನ್ ಇನ್ನೊಂದ್ ಮಕ್ಕ ನೋಡಿಲ್ಲ, ಅಷ್ಟು ಹಗುರವಾಗಿ ತಗೋಬೇಡ. ಸರಿನೇ? ಅಷ್ಟು ಹಗುರವಾಗಿ ತಗೋಬೇಡ. ಹ್ಮ್ ನನ್ನ ಇನ್ನೊಂದ್ ಮಕ ನೀನ್ ನೋಡ್ಲಿಲ್ಲ, ಹ್ಮ್ ಹ್ಮ್ ಅಷ್ಟು ಹಗುರವಾಗಿ ತಗೋಬೇಡ. ನಾನು ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹ್ಮ್ ಸರಿನೇ? ಹ್ಮ್ ಅದನ್ನ ಒಂದ್ ಆಡಿಯೋನ ಒಂದ್ ತರ ಇಟ್ಕೊಂಡು ಇನ್ನೊಂದ್ ತರ ಕನ್ವರ್ಟ್ ಮಾಡ್ತಾರೆ. ಹ್ಮ್ ಸರಿನೇ? ಹ್ಮ್ ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ್ ತಗೊಳಕ್ ನನ್ಗೇನು ಮ್ಯಾಟ್ರೇ ಅಲ್ಲ. ಹ್ಮ್ ಹ್ಮ್ ನಾನ್ ಸತ್ಯ ಮಾತಾಡಿರೋನು. ನಾನ್ ನಿಮ್ಗೆ ಯಾವ ತರ ಹೇಳಿದಿನ ಅವ್ರು ಮಾಡ್ಸಿದಾರೆ ಇವ್ರು ಮಾಡ್ಸಿದಾರೆ ಅಂತ ಹೇಳಿದೀನಿ ಹೇಳಿ? ಇಲ್ಲ ಇಲ್ಲ. ಮತ್ ಅದ್ ಹೆಂಗ ಆಡಿಯೋ ಕೊಟ್ಬಿಡ್ತೀರಾ? ಅದ್ ಹೆಂಗೆ ನೀವು ಸತ್ಯ ಸುಳ್ಳು ಅಂತ ಅನ್ಕೊಬಿಡ್ತೀರಾ? ಮಂಜು ಬ್ರೋ ವಿಡಿಯೋ ನೋಡಿದ್ರಾ? ನಿಮ್ಗೆ ಅದ್ರಲ್ಲಿ ಏನ್ ಅನ್ಸುತ್ತೆ? ಏನ್ ಆಟ ಆಡ್ತಾ ಇದ್ದೀರಾ ನೀವು ಈ ಮ್ಯಾಟ್ರ್ಗಳಲ್ಲಿ? ಆಟ ಆಡ್ತಾ ಇದ್ದೀರಾ ಹೇಳಿ? ಆಟ ಆಡ್ತಾ ಇದ್ದೀರಾ ಹೇಳಿ? ಬ್ರೋ ಆಯ್ತು, ವೇಟ್ ಮಾಡಿ bro, ನೀವು ವೇಟ್ ಮಾಡಿ. ವೆಯ್ಟ್ ಮಾಡ್ತೀನಿ. ನನ್ನ ಆಡಿಯೋ ದೊಡ್ಡ ಚೇತು, ನನ್ ಸರಿ ಇಲ್ಲ. ನನ್ನ ಮೆಂಟ್ಲು ನನ್ ಮಗ. ಹ್ಮ್ ಒಬ್ಬನೇ ಮಗ, ಬೇಡ. ಇನ್ವಾಲ್ವ್ ಆಗಕ್ ಹೋಗ್ಬೇಡ. ಸರಿನೇ? ಹ್ಮ್ ಆಯ್ತು. ನಾನೆಲ್ಲ ಬಿಟ್ಟು ನಿಂತಿರೋನು. ಹ್ಮ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಹ್ಮ್ ಹ್ಮ್ ಸರಿನಾ? ಹ್ಮ್ ಇನ್ವಾಲ್ವ್ ಆಗ್ಬೇಡ. ಓಕೆ ಓಕೆ ಆಯ್ತು. ಈಗ ಒಂದ್ ಆಡಿಯೋ ಲೀಕ್ ಆದ್ರೂ ಹ್ಮ್ ಆಮೇಲೆ ನಾನ್ ದೇವ್ರ ಮೇಲೆ ಮಂಜುನಾಥನ್ ಸ್ವಾಮಿ ಮೇಲೆ ಹೇಳ್ತವ್ನಿ, ಹ್ಮ್ ಕಷ್ಟ ಆಯ್ತದ ನಿನ್ಗೆ, ತುಂಬಾ ಕಷ್ಟ ಆಯ್ತದ. ಇನ್ನು ಒಂದ್ ಆಡಿಯೋ ಲೀಕ್ ಆದ್ರೂ ನಿನಗೆ ತುಂಬಾ ಕಷ್ಟ ಆಯ್ತದೆ. ಹ್ಮ್ ಹ್ಮ್ ನೀನ್ ಏನೋ ಅನ್ಕೋಬಿಟ್ಟಿದ್ಯಾ, ಅದೇನೋ ಆಯ್ತದ ಮೇಲೆ. ಸರಿನೇ? ಹ್ಮ್ ಬೇಡ, ಇನ್ವಾಲ್ವ್ ಆಗ್ಬೇಡ. ಸರಿ ಸರಿ ಆಯ್ತು. ಈಗ ನಿನಗ್ ಸರಿ ಅನ್ನಿಸ್ತಾ ಹೇಳು? ನಿನಗ್ ಸರಿ ಅನ್ನಿಸ್ತಾ ಬ್ರೋ? ನ್ಯಾಯ ಇಲ್ಲ ಬ್ರೋ. ಬ್ರೋ? ನ್ಯಾಯ ಇಲ್ಲ ಬ್ರೋ. ನಿನ್ಗೇನ್ ಸಾಟದ್ ನ್ಯಾಯ ಗೊತ್ತಾ ನಿನ್ಗೆ? ಯಾವ ನ್ಯಾಯ ಗೊತ್ತು ನಿನ್ಗೆ? ಆಯ್ತು, ವೇಟ್ ಯಾವ ಮಾಡಿ ನ್ಯಾಯ ಗೊತ್ತು? ಏನ್ ವೇಟ್ ಮಾಡೋರು? ಬ್ರೋ. ಸತ್ಯ ಏನು ಬ್ರೋ? ಚೇತು ಸರಿ ಇರಲ್ಲ ಮರ್ಯಾದೆ ಹೇಳ್ತಾವ್ನಿ. ಕೊಡ್ರಿ, ಮರ್ಯಾದೆ. ಮರ್ಯಾದೆ ಕೊಡೋ ಟೈಮಲ್ಲಿ ಕೊಡ್ತೀನಿ. ಹ್ಮ್ ಸರಿ ಇರಲ್ಲ, ಮರ್ಯಾದೆ ತೋರಿಸ್ತೀನಿ. ಹ್ಮ್ ತುಮಕೂರ್ಗ್ ಬಂದ್ರೆ ಮರ್ಯಾದೆ ತೋರಿಸ್ತೀನಿ. ಹ್ಮ್ ಇಲ್ದಿರೋ ಮ್ಯಾಟ್ರಿಗಳಿಗೆಲ್ಲ ಇನ್ವಾಲ್ವ್ ಆದ್ರೆ ಹ್ಮ್ ತೋರಿಸ್ತೀನಿ ಮರ್ಯಾದೆನ. ನಾನು ಯಾವ ಲೆವೆಲ್ಗೆ ಹೋಗಕ್ಕೂ ನಾನು ಏಸಲ್ಲ. ಹ್ಮ್ ಸರಿನೇ? ಸರಿನಾ? ನಿನಗ್ ಸಂಬಂಧ ಇಲ್ದಿರೋ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಅವ್ನ ಅಮ್ಮನ್ ಸರಿ ಇರಲ್ಲ ಹೇಳ್ತಾವ್ನಿ. ಸರಿನೇ? ಓಕೆ 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 ಅನ್ಬಿಟ್ಟೇನೋ ನೀನು ಒಂದ್ ಆಡಿಯೋ ರಿಲೀಸ್ ಆಗ್ಬೇಕು, ಆಮೇಲೆ ಐತೆ ನಿನ್ಗೆ. ಸರಿ ಸರಿ ಆಯ್ತು. ನೋಡು ಸುಮಂತ್ ಏನು ಅಂತ ಆಮೇಲೆ ತೋರಿಸ್ತೀನಿ. ನಮ್ಗೆ ಮ್ಯಾಟ್ರೇ ಅಲ್ಲ. ಸರಿನೇ? ನನ್ಗೆ ಏನ್ ಮ್ಯಾಟ್ರ್ ಆಗಲ್ಲ. ಕೇಸು ಇವೆಲ್ಲ ನನ್ಗೆ ಮ್ಯಾಟ್ರೇ ಆಗಲ್ಲ. ಸರಿನೇ? ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಸರಿ ಸರಿ ಆಯ್ತು. ಇಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಪ್ರೇಕ್ಷಕನಾಗ್ ನೋಡು. ನಿನಗೆ ಯಾವ್ದ್ ನ್ಯಾಯ ಯಾವ್ದ್ ಸುಳ್ಳು ಗೊತ್ತಾಯ್ತದೆ ಮುಂದಕ್ಕೆ.
ನಿಮ್ಮ ಅವ್ರ ಬಣ್ಣದ ಮಾತ್ ಕಟ್ಕೊಂಡು ಅವ್ರದೇ ನಿಜ ಅಂತ ಅನ್ಕೋತಿರಲ್ವೇ, ಗೊತ್ತಾಯ್ತದೆ. ಏನ್ ಆಟ ಆಡ್ತಾ ಇದ್ದೀರಾ? ಹಾ, ಸರಿ ಆಟ ಆಡ್ತಾ ಆಯ್ತು. ಇದ್ದೀರಾ? ಏನ್ ಸರಿ. ಸರಿ ಆಯ್ತು? ಒಂದ್ ಮಾತ್ ಕೇಳುದ್ರಾ? ಒಂದ್ ಮಾತು ಓಲಿ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಾ? ಏನಾದ್ರು ಅಪ್ಡೇಟ್ ಐತಾ ಅಂತ ನಮ್ ಕೆಲ್ಸ ಮಾಡ್ತಾ ಇದೆಯಲ್ಲ. ಹಾ, ಹೇಳಿ. ಹಲೋ. ಹಲೋ. ಹಾ, ಹೇಳಿ. ಹೇಳಿ. ಏನ್ ಆಟ ಆಡ್ಕದಿದ್ಯಾ? ಹೇಳು ಚೇತು, ಹೇಳಿ ಬ್ರೋ, ಹೇಳಿ. ಹೇಳು. ಹಾ, ಹೇಳಿ. ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಹ್ಮ್ ನಿನಗೆ ಅಲ್ದರೋ ಮ್ಯಾಟ್ರಿಗೆ ನೀನ್ ಇನ್ವಾಲ್ವ್ ಆಗ್ಬೇಡ, ಹ್ಮ್ ಸರಿನೇ? ನಿನಗೆ ಅಷ್ಟು ನೇಮು ಫೇಮ್ ಬೇಕೆ? ನನ್ ನೇಮ್ ಎಲ್ಲಾರ ಹೇಳೋರು ಅವ್ರು. ಹ್ಮ್ ನನಗ್ ನೇಮ್ ಫೇಮು ನನ್ ಬರ್ತದೆ, ನನ್ ಬರ್ಸ್ಕೊಳ್ಳೋದ್ ಗೊತ್ತು. ಬಟ್ ಈ ಮ್ಯಾಟರ್ ಅಲ್ಲೆಲ್ಲ ನನ್ ನೇಮ್ ಏನ್ ಬೇಡ. ಮತ್ ಇನ್ವಾಲ್ವ್ ಎಂತ ಆಗ್ತಿದ್ಯಾ? ನಾನ್ ಸತ್ಯದ ಪರ ಮಾತಾಡೋಣ ಅಂತ ಈಗ ಬರ್ಬೇಕಾ? ಮಾತಾಡೋದಲ್ಲ. ನಾಳೆನೆ ಬರ್ಬೇಕಾ? ನಿನ್ ಸತ್ತಿದ್ ತೋರಿಸ್ಲಾ? ನಾಳೆನೆ ಬಂದಿ ಹ್ಮ್ ತೋರಿಸ್ಲಾ? ನಾನ್ ಬರ್ಲಾ? ನಾಳೆ ಬರ್ಲಾ? ಬ್ರೋ, ನೀನ್ ಲೀಗಲ್ ಬಂದದೆ ಲೀಗಲ್ ಆಗಿ ಲೀಗಲ್ ಆಗಿ ಫೇಸ್ ಮಾಡ್ತಾವ್ರೆ ಗುರು. ನೀನ್ ಏನಕ್ಕೆ ಆಡಿಯೋ ಕೊಡ್ತೀಯಾ? ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ ನಾನು, ಏನಕ್ಕೆ ಆಡಿಯೋ ಕೊಡ್ತೀಯಾ? ಹಾ, ಇದನ್ನು ಕೊಡ್ತೀಯಾ? ನೀವಲ್ಲಿ ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡಿದ್ದೀರಾ? ಗುರು, ನಾನ್ 1000 ಮಾತಾಡಿರ್ತೀನಿ, ಹ್ಮ್ ನಿಂಗ್ ಗೊತ್ತು ಅಂತ ಮಾತಾಡಿರ್ತೀನಿ. ಹ್ಮ್ ನೀನು ಮಿಸ್ಟರ್ ಏನಾರ ಈ ತರ ಆಡಿದ್ರೆ ಹ್ಮ್ ಅದ್ರಲ್ಲಿ ಏನ್ ಅರ್ಥ? ನಿಮ್ಗೂ ಅವ್ನ್ಗೂ ಏನ್ ಅರ್ಥ ಆಯ್ತು? ಏನ್ ಅನ್ನಿಸ್ತು ನಿಮ್ಗೂ ಅವ್ನ್ಗೂ? ಅವ್ರು ಏನ್ ಮಾತಾಡಿದ್ರು? ಅಲ್ಲ, ನಿನ್ಗೂ ಅವ್ನ್ಗೂ ಏನ್ ಅನ್ನಿಸ್ತಾ ಹೇಳು? ಗೊತ್ತಿಲ್ಲ ಅವ್ರು ಏನ್ ನಿನ್ಗೂ ಅವ್ನ್ಗೂ ಮಾತಾಡಿದ್ರು. ಏನ್ ಡಿಫ್ರೆನ್ಸ್ ಆಯ್ತು ಅಲ್ಲಿ? ಹ್ಮ್ ಚೇತು ಅಂದ್ರೆ ಒಂದು ನಂಬಿಕೆ ಇತ್ತು ತಾನೆ? ಹ್ಮ್ ನಿಮ್ ಮನೇಲಿ ನಾನು ಊಟ ತಿಂದಿದ್ದೀನಿ ಚೇತು. ಹ್ಮ್ ಹ್ಮ್ ಆ ಹ್ಮ್ ನನಗ್ ನಿನ್ನ ಕೆಲ್ಸ ಮಾಡಕ್ ಬರಲ್ಲ, ಸರಿನೇ? ಹೌದಾ? ಹಾ ನಿಜವಾಗ್ಲು? ಹಾ ಅಲ್ಲೇ ಸುಮ್ನಿರಿ ಬ್ರೋ, ಹ್ಮ್ ಆಯ್ತು. ಮಾತ್ ಬರುತ್ತೆ, ನಾನ್ ಮಾತಾಡೋದು ಅಷ್ಟೇನೆ. ಹ್ಮ್ ಬಟ್ ನ್ಯಾಯ ಮಾತಾಡ್ತದೆ. ಸತ್ಯ ಒಂದಿನ ಮಾತ್ರ ಆಡ್ತದೆ. ಸತ್ಯ ಅವತ್ ಮಾತಾಡ್ಲಿ, ಸರಿನೇ? ಹ್ಮ್ ನಾನ್ ಯಾವ ತರ ನಿಮ್ಗೆ ನಾನು ಹಿಂದೆ ಇವ್ರವ್ರೆ ಅಂತ ಹೇಳ್ತಿದ್ದೀನ? ಇಲ್ಲ. ಮತ್ತೆ ಅದ್ ಹೆಂಗ್ ಹೇಳ್ತೀರಾ ನೀವು? ನಾನ್ ಯಾವಾಗ ಹೆಂಗ್ ಹೇಳ್ದೆ? ಹೇಳ್ತೀರಾ? ಅದ್ ಹೆಂಗ್ ನೀವು ಆಡೇ ಕೊಡ್ತೀರ ತಗೊಂಡೋಗಿ? ನಾನ್ ಸತಿದ್ ಪರ ಇವನಿ ಅಂತ ನಿಮ್ ಜೊತೆ ಮಾತಾಡಿದ್ದ? ಅದ್ ನಮ್ ಕೆಲ್ಸ ಅಲ್ವಾ? ನೋಡಿ, ಬೇರೆಯವ್ರ ತರ ಆಯ್ತು, ಅಲ್ಲ, wait ಬೇರೆಯವ್ರ ತರ ಮಾಡ್ರಿ. ಅಂತ. ವೇಟ್ ಇನ್ನು ಎಷ್ಟು ಆಡಿಯೋ ಕೊಟ್ಟಿದ್ಯಾ ಚೇತು? ಯಾವ್ದು ಕೊಟ್ಟಿಲ್ಲ. ಸೆಂಡ್ ಮಾಡಿರೋದೇ ಒಂದು. ಚೇತು, ನ್ಯಾಯ ಸಿಗೋ ಗಂಟ. ಚೇತು, ಮೆಂಟ್ಲು ಮಾಡ್ಬೇಡ ಚೇತು. ಇವಾಗ್ಲೇ ಬೇಕಾದ್ರೆ ಬಂದ್ಬಿಡ್ತೀನಿ, ಹ್ಮ್ ಸರಿ ಇರಲ್ಲ? ಹ್ಮ್ ಬಂದ್ರೆ ಅಲ್ಲಿಗೆ ಸರಿ ಇರಲ್ಲ, ಹ್ಮ್ ಸರಿನೇ? ಹ್ಮ್ ಇವಾಗ ಮದ್ದೂರಲ್ಲಿನಿ, ಹ್ಮ್ ತುಮಕೂರಲ್ಲಿ ಯಾರೋ ಗೊತ್ತಿಲ್ಲ ಅನ್ಕೋಬೇಡ. ಅಲ್ಲಿಗ್ ಬಂದ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ. ಹ್ಮ್ ಅಲ್ಲಿಗ್ ಬಂದ್ರೆ ಸರಿ ಇರಲ್ಲ. ಹ್ಮ್ ಈ ಮ್ಯಾಟ್ರಿಗೆ ಎಂಟ್ರಿ ಆಗ್ಬೇಡ. ನಂದು ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಹೊಂಟೈತೀನಿ ನಾನು. ಹ್ಮ್ ಇವಾಗ ಎಲ್ರು ಮಾಡ್ತಾ ಇರೋದ್ ನೋಡಿದ್ರೆ ಜೊತೆಲಿದ್ದವ್ರಿಗೆ ಮೊದ್ಲೇ ಮೆಂಟ್ಲಾಗ್ಬಿಟ್ಟಿದೀನಿ. ಮಿಸ್ಟರ್ NRI ಈ ಮ್ಯಾಟ್ರಿಗೆ ಇನ್ವಾಲ್ವ್ ಆಯ್ತಾ ಇಲ್ಲ, ಹ್ಮ್ ಸರಿನೇ? ಹ್ಮ್ ಅವನಿಲ್ಲಾಂದ್ರೆ ಅವತ್ತು ಸ್ಟೇಷನ್ ಹತ್ರ ಬರೋನು. ಹ್ಮ್ ನೀನು ಇನ್ವಾಲ್ವ್ ಆಗ್ಬೇಡ, ಸರಿ. ಸರಿ ಇಲ್ಲ? ಒಬ್ನೇ ಮಗ, ಆರಾಮಾಗಿರು. ಸರಿ. ಅವ್ರು ಇಷ್ಟೆಲ್ಲ ಬೆದರಿಕೆ ಹಾಕಿದ್ರು ನಾನು ಎದ್ರಿಲ್ಲ. ಯಾಕೇಳಿ? ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು ಹಿಡ್ದಿರೋದು ಸತ್ಯ ದಾರಿ. ಸತ್ಯ ದಾರಿಲಿ ಇದ್ದೀನಿ, ತಪ್ಪೇ ಮಾಡಿಲ್ಲ. ಬೇರೆಯವ್ರಿಗೆ ಯಾಕೆ ಹೆದರಬೇಕು? ಇಷ್ಟೆಲ್ಲ ಬೆದರಿಕೆ ಹಾಕಿದ್ದಾರೆ. ಅವ್ರಿಗೆ ಏನೇ ಬ್ಯಾಕ್ಗ್ರೌಂಡ್ ಇರಲಿ, ಏನೇ ಇರಲಿ, ನನಗೇನೇ ಆದರೂ ಅವರೇ ಕಾರಣ, ಸುಮಂತ್ ಅವರೇ ಕಾರಣ. ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅದಾಗಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾವು ಸತ್ಯ ದಾರಿಲಿ ನಿಂತಿದ್ದೀವಿ. ಜಯ ಸಿಗಲೇಬೇಕು, ಸತ್ಯಕ್ಕೆ ನ್ಯಾಯ ಸಿಗಲೇಬೇಕು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಅದೇ ಸ್ಟಡಿ ಅಂತಾರಲ್ಲ, ಬೈಲಿಗೆ ಬರಲಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವುದೇ ರೀತಿ ಭಯ ಇಲ್ಲ, ನೀವು ಕೂಡ ಸಪೋರ್ಟ್ ಇದೇ ತರ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಆಡಿಯೋಗಳನ್ನ ರಿಲೀಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟಾಟಾ, ಲವ್ ಯು, ಬಾಯ್.